ಸರ್ಕಾರಿ ಹುದ್ದೆಯನ್ನು ಪಡಿಬೇಕನ್ನೋ ಕನಸನ್ನು ಏನು ಕನಸ್ಕೊಂಡಿದ್ರಿ, ಸೊ ಆ ಕನಸುಗಳಿಗೆ ಅಂತೂ ಇಂತೂ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡೈತಪ್ಪ ಅಂದ್ರೆ ನಿಮ್ಮ ಕನಸುಗಳಿಗೆ ಒಂದು ರೆಕ್ಕೆಗಳನ್ನು ಕೊಟ್ಟು ಸೊ ಎಷ್ಟು ಎತ್ತರಕ್ಕೆ ಹಾರಾಕೈತಲ್ಲ ಅಷ್ಟು ಎತ್ತರಕ್ಕೆ ಹಾರಿ ಅಂತೇಳಿ ಸೊ ಒಂದ್ರ ಮೇಲೆ ಒಂದು ಸಿಕ್ಕಾಪಟ್ಟೆ ನೋಟಿಫಿಕೇಷನ್ಸನ್ನು ಬಿಡ್ತಾ ಇದ್ದಾರೆ. ಸೊ ಈ hello guys, welcome to my new YouTube channel Vitals and Vistas. ಸೊ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಸುಮಾರು 2 ರಿಂದ 3 ವರ್ಷ ನೀವೇನು ನೋಟಿಫಿಕೇಷನ್ ಆಗತ್ತಿಲ್ಲ ಅಂತೇಳಿ ನಿಮ್ಮ ಸರ್ಕಾರಿ ಹುದ್ದೆಯನ್ನು ಪಡಿಬೇಕನ್ನೋ ಕನಸನ್ನು ಏನು ಕನಸ್ಕೊಂಡಿದ್ರಿ, ಸೊ ಆ ಕನಸುಗಳಿಗೆ ಅಂತೂ ಇಂತೂ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡೈತಪ್ಪ ಅಂದ್ರೆ ನಿಮ್ಮ ಕನಸುಗಳಿಗೆ ಒಂದು ರೆಕ್ಕೆಗಳನ್ನು ಕೊಟ್ಟು ಸೊ ಎಷ್ಟು ಎತ್ತರಕ್ಕೆ ಹಾರಾಕೈತಲ್ಲ ಅಷ್ಟು ಎತ್ತರಕ್ಕೆ ಹಾರಿ ಅಂತೇಳಿ ಸೊ ಒಂದ್ರ ಮೇಲೆ ಒಂದು ಸಿಕ್ಕಾಪಟ್ಟೆ ನೋಟಿಫಿಕೇಷನ್ಸನ್ನು ಬಿಡ್ತಾ ಇದ್ದಾರೆ. ಸೊ ಈ ನೋಟಿಫಿಕೇಷನ್ಸ್ನ ನೀವು 100% ಯೂಟಿಲೈಸ್ ಮಾಡ್ಕೋಬೇಕು. ಸೊ ಇನ್ನು ನೀವು ಏನು ಸರ್ಕಾರಿ ಕೆಲಸದ ಕನಸನ್ನು ಏನು ಕಟ್ಕೊಂಡಿದ್ದೀರಿ, ಸೊ ಇದು ನಿಮ್ಗೆ ಅತ್ಯುತ್ತಮವಾದ ಸುವರ್ಣಾವಕಾಶ ಐತಿ. ಸೊ ಮಿಸ್ ಮಾಡ್ಕೋಬೇಡ್ರಿ, ಇದರ ಸದುಪಯೋಗವನ್ನು ತೋರಿ. ಸೊ ಯಾಕಂದರೆ ಈ ಥರ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಷನ್ ಏನು ಮುಂದೆ ಆಗ್ತಾವೋ ಇಲ್ಲ ಗೊತ್ತಿಲ್ಲ. ಸೊ ಸದ್ಯದ ಮಟ್ಟಿಗೆ ಈಗ ಆಗಿದ್ದವು. ಸೊ ಇವಾಗ ಅದರದ್ದು ಬೆನಿಫಿಟ್ ತೊಗೊಳ್ರಿ. ಯಾಕಂದರೆ ಏಜ್ ನಿಯರ್ ಇದ್ದವರು ಸೊ ಈಗ 33 ತನಕ ಅಪ್ ಟು PC ಅವೆಲ್ಲ ಮಾಡಿದ್ದಾರೆ. ಸೊ ಇವಾಗ ಅದ್ರದ್ದು ಯೂಸ್ ತೊಗೊಳ್ರಿ. ಯಾಕಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ಅಂತಂದ್ರೆ ಆ ಏಜ್ ಕಂಟಿನ್ಯೂ ಆಗುತ್ತಿಲ್ಲ ಗೊತ್ತಿಲ್ಲ. ಸೊ ಇವಾಗ ಕರೆದಿದ್ದಾರೆ. ಸೊ ಇವಾಗ ಅದ್ರದ್ದು ಯೂಸ್ ತೊಗೊಳ್ರಿ. ಸೊ ನಿಮ್ದು ಸ್ಟಡಿ ಮ್ಯಾಗ ಫೋಕಸ್ ಮಾಡಿರಿ. ಸೊ ಆನ್ಲೈನ್ ಕೋರ್ಸಸ್ ಇದ್ದಾವೆ. ಸೊ ನಿಮ್ಗೆ ಯಾರಿಗೆ ಕೋಚಿಂಗ್ ಹೋಗೋಕ್ಕಾಗಂಗಿಲ್ಲ, ಯಾರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಸೊ ಅಂಥವ್ರು ಏನು ಮಾಡಿರಿ, ಆನ್ಲೈನ್ ಕೋಚಿಂಗ್ ಕೋರ್ಸಸ್ ಇರ್ತಾವೆ. ಸೊ ವೆಲ್ ಎಜುಕೇಟೆಡ್ ಇವ್ರು ಹೇಳ್ತಿರ್ತಾರೆ. ಸೊ ಅವ್ರದ್ದೆಲ್ಲ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ತೊಗೊಳ್ರಿ. ಅದು ಕಡಿಮೆ ರೇಟ್ ಒಳಗೆ ಬರ್ತಿರ್ತೈತಿ. ಸೊ ಈಶ್ವರ್ಗಿರಿ ಕ್ಲಾಸಸ್ ಆಗಿರ್ಬಾರ್ದು, ಆಮೇಲೆ ಹಾಗೆ ನಮ್ದು ಬರೋದು CNS ಇರ್ಬೋದು. ಸೊ ಆ ಥರ ಆನ್ಲೈನ್ ಕ್ಲಾಸಸ್ ಇರ್ತಾವೆ. ಸೊ ಅದನ್ನು ನೀವು ಅಟೆಂಡ್ ಆಗಿರಿ, ಅದ್ರದ್ದು ಯೂಸಸ್ ತೊಗೊಳ್ರಿ. ಆಮೇಲೆ ChatGPT ಐತಿ, ಗೂಗಲ್ ಜೆಮಿನಿ ಐತಿ. ಸೊ ನಿಮ್ಗೆ ಏನು ಡೌಟ್ಸ್ ಐತಿಲ್ಲ ಅದ್ರೊಳಗೆ ಹಾಕಿರಿ, ಕ್ಲಾರಿಫೈ ಮಾಡ್ಕೊರಿ, ನೋಟ್ಸ್ ಮಾಡ್ಕೊರಿ. ಆ್ಯಂಡ್ ನೋಟಿಫಿಕೇಷನ್ ಆದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿರಿ. ಸೊ ಯಾಕಂದರೆ ಲಾಸ್ಟ್ ತನಕ ವೇಟ್ ಮಾಡಿದಂದ್ರೆ ಸರ್ವರ್ ಎಲ್ಲ ಬ್ಯುಸಿ ಇರ್ತವೆ. ಆಮೇಲೆ ನೀವು ಒನ್ಸ್ ನೀವು ಲಾಸ್ಟ್ ಡೇಟ್ ಮುಗೀತಂದ್ರೆ ಸೊ ವಾಪಸ್ ಇದಾಗಂಗಿಲ್ಲ. ಸೊ ಅದಕ್ಕೆ ಆನ್ಲೈನ್ ಡೇಟ್ ಸ್ಟಾರ್ಟ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿರಿ. ಸೊ ಪ್ರಿಫೇರ್ ಆಗಿರಿ. ಸೊ ಇದು ನಿಮ್ಮದು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ಓದೋಕ್ಕೆ ಟ್ರೈ ಮಾಡಿರಿ. ಸೊ 100% ನಿಮ್ಮ ಕೈಲಿ ಆಗ್ತೈತಿ. ಸೊ ಈಗ ನಾನು ಯಾವ್ಯಾವ ಕನ್ಫರ್ಮ್ ಆಗಿದ್ದಾವೆ, ಅದರ ಜಾಬ್ ವೇಕೆನ್ಸೀಸ್ ಎಷ್ಟಿದ್ದಾವೆ, ಆಮೇಲೆ ಲಾಸ್ಟ್ ಡೇಟ್ ಏನೈತಿ ಅಪ್ಲಿಕೇಶನ್ಸ್ದು, ಸೊ ಅದನ್ನೆಲ್ಲ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಸೊ ವೆಯ್ಟ್ ಮಾಡಿರಿ. ಸೊ ಫಸ್ಟಿಗೆ ನಾವು ಯಾವುದಪ್ಪ ಅಂದ್ರೆ VAO ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಸೊ ವಿಲೇಜ್ ಅಕೌಂಟ್ ಅಡ್ಮಿನಿಸ್ಟ್ರೇಟಿವ್ ಅಂತೇಳಿ ಸೊ ವಿಲೇಜ್ ಅಕೌಂಟೆಂಟ್ ಹುದ್ದೆ ಇದೆ. ಸೊ ಇದು ಟೋಟಲ್ ವೇಕೆನ್ಸೀಸ್ ಎಷ್ಟಿದಾವಪ್ಪ ಅಂದ್ರೆ 572 ಇದ್ದಾವೆ. ಸೊ ನಾನ್ HK ಬಂದುಬಿಟ್ಟು 505 ಇದಾವೆ. ಆಮೇಲೆ HK 67 ಇದಾವೆ. ಸೊ ಅರ್ಹತೆ ಬಂದುಬಿಟ್ಟು ಏನೈತಿ, PUC ಐತಿ. ಸೆಕೆಂಡ್ PUC ಯಾರಾಗೈತಿ ಅವರು ನೀವು ಅಪ್ಲೈ ಮಾಡ್ಕೋಬೋದು. ಆಮೇಲೆ ಸೊ ಪರೀಕ್ಷೆ ಹೆಂಗಿರುತ್ತಪ್ಪ ಅಂದ್ರೆ ಸೊ ಒಂದು ಸಿಂಗಲ್ ಪೇಪರ್ ಇರ್ತೈತಿ. ಸೊ 100 ಮಾರ್ಕ್ಸಿಂದ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇವು ಒಳಗೊಂಡಿರ್ತಾವೆ. ಸೊ 100 ಕ್ವಶನ್ಸಿಂದ ಒಂದು ಎಕ್ಸಾಮ್ ಇರ್ತೈತಿ. 2 hours ಟೈಮ್ ಇರ್ತೈತಿ. ಆ್ಯಂಡ್ ವಯೋಮಿತಿ ಬಂದುಬಿಟ್ಟು ಏನೈತಿ, 40 years ಐತಿ. ಸೊ ಅರ್ಜಿ ದಿನಾಂಕ 11ರಿಂದ ಸ್ಟಾರ್ಟ್ ಆಗೈತಿ ಈ ಮಂತ್. ಸೊ ಅಪ್ ಟು ಎಷ್ಟು ತನಕ ಇರ್ತೈತಿ, ಸೊ 30 ತನಕ ಇರ್ತೈತಿ. ಸೊ ವೇಟ್ ಮಾಡೋಕೆ ಹೋಗ್ಬೇಡ್ರಿ, ಲಗು ಅಪ್ಲಿಕೇಶನ್ ಫಿಲ್ ಮಾಡಿರಿ. ಸೊ ಟೋಟಲ್ 572 ವೇಕೆನ್ಸೀಸ್ ಅದಾವೆ. ಸೊ ಪರೀಕ್ಷೆ ದಿನಾಂಕನೂ ಇವ್ರು ಪ್ರಕಟ ಮಾಡ್ಯಾರ ಯಾವಾಗ ನಡೆಸ್ತೀವಿ ಅಂತೇಳಿ. ಸೊ ಯಾವಾಗ ನಡೆಸ್ತಾರಂದ್ರೆ October 4ಗೆ ನಡೆಸ್ತಾರಂತೆ. ಸೊ ಇನ್ನೇನು ಭಾಳ ದಿನ ಉಳಿದಿಲ್ಲ. ಸೊ ಪ್ರಿಪ್ರೇಷನ್ ನಿಮ್ಮದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ, ಸ್ಪೀಡ್ ಆಗಲಿ. ಸೊ ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಿವಿಲ್ ಪೊಲೀಸ್. ಸೊ ಇದು ಆಲ್ರೆಡಿ ಏನಾಗಿತ್ತಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಡೇಟ್ ಮುಗ್ದೈತಿ. ಸೊ ಆದರೂ ಹೇಳಕತ್ತೀನಿ ಎಷ್ಟು ಪೋಸ್ಟ್ ಇದ್ದು ಅಂತೇಳಿ. ಸೊ 3991 ಪೋಸ್ಟ್ ಇದ್ದವು. ಸೊ ನೀವೆಲ್ಲರೂ ಅಪ್ಲೈ ಮಾಡಿರಿ ಅಂದ್ಕೊಂಡಿದ್ದೀನಿ. ಸೊ ಇದ್ರದ್ದು ಪರೀಕ್ಷೆ ದಿನಾಂಕ ಏನು ಮಾಡ್ಯಾರ, ಪ್ರಕಟ ಮಾಡ್ಯಾರ. ಸೊ ಯಾವಾಗೈತಪ್ಪ ಅಂದ್ರೆ 2ನೇ ತಾರೀಕು ಐತಿ, ನೆಕ್ಸ್ಟ್ ಮಂತು 2ನೇ ತಾರೀಕು. ಸೊ ಇದ್ರ ಡೇಟ್ ಅನೌನ್ಸ್ ಮಾಡ್ಯಾರ. ಸೊ ಪ್ರಿಪ್ರೇಷನ್ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ರಿ. ಯಾವುದಪ್ಪ ಅಂದ್ರೆ ಸ್ಪೆಷಲ್ ರಿಸರ್ವ್ ಫೋರ್ಸಸ್. ಸೊ KSRP PC ಕರೆದಾನ. ಸೊ ಟೋಟಲ್ ವೇಕೆನ್ಸಿ ಬಂದು
ನಾನ್ ಎಚ್ ಕೆ 1450 ಅದಾವೆ, ಆಮೇಲೆ ಎಚ್ ಕೆ 334 ಅದಾವೆ. ಸೊ ಇದ್ರೊಳಗೆ ಯಾವುದದು ಮತ್ತು ಕೆ ಎಸ್ ಐ ಎಸ್ ಎಫ್ ಐತಿ. ಸೊ ಐ ಆರ್ ಬಿನೂ ಕರೆದಾನ. ಐ ಆರ್ ಬಿ 161 ಪೋಸ್ಟ್ ಅದಾವೆ, ಕೆ ಎಸ್ ಐ ಎಸ್ ಎಫ್ 364 ಪೋಸ್ಟ್ ಅದಾವೆ. ಸೊ ಟೋಟಲ್ ಎಲ್ಲ ಸೇರಿ 2314 ಪೋಸ್ಟ್ ಅದಾವೆ ಕೆ ಎಸ್ ಆರ್ ಬಿ ಸ್ಪೆಷಲ್ ರಿಸರ್ವ್ ಫೋರ್ಸಸ್ ಒಳಗೆ. ಸೊ ಇದ್ರದ್ದು ವಯೋಮಿತಿ ಏನು ಮಾಡ್ಯಾರ, 33 ಮಾಡ್ಯಾರ. ಸೊ ಯಾರ್ಯಾರು ನೋಡಿರಿ, ಏಜ್ ಲಿಮಿಟ್ ಆಗೈತಿ. ಸೊ ಇದು ಲಾಸ್ಟ್ ಚಾನ್ಸ್ ಐತಿ. ಸೊ ಇದ್ರದ್ದು ಯೂಸ್ ತೊಗೊಳ್ರಿ. ಸೊ ಆಮೇಲೆ ಏನೈತಿ, ಆನ್ಲೈನ್ ಅಪ್ಲಿಕೇಶನ್ಸ್ ಲಾಸ್ಟ್ ಏನು ಡೇಟ್ ಯಾವಾಗೈತಿ, 22ನೇ ತಾರೀಕಿಗೆ ಐತಿ. ಸೊ ಇದೇ ತಿಂಗಳ 22ಕ್ಕೆ ಐತಿ. ಲೋಗ್ಲೋಗಿ ಅಪ್ಲಿಕೇಶನ್ ಹಾಕೋರಿ. ಆಮೇಲೆ ಪರೀಕ್ಷೆ ದಿನಾಂಕನೂ ಇದು ಪ್ರಕಟ ಮಾಡ್ಯಾರ. ಸೊ ಯಾವಾಗೈತಪ್ಪ ಅಂದ್ರೆ ಕೆ ಎಸ್ ಆರ್ ಪಿ 20ನೇ ತಾರೀಕು, 9ನೇ ತಿಂಗಳ 26ನೇ ತಾರೀಕಿಗೆ ಐತಿ. ಸೊ ಇದೇ ರೀತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಬಟನ್ನ ಹೊಡೀರಿ. ಸೊ ಯಾಕಂದ್ರೆ ನಾವು ಮುಂದೆ ಮಾಡೋ ವೀಡಿಯೋಸ್ ನಿಮ್ಗೆ ಏನಾಗ್ತವೆ, ಸೊ ಲೋಗನ ಬಂದು ತಲುಪ್ತಾವೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಯಾವುದಾದ್ರೂ ನೋಟಿಫಿಕೇಷನ್ ಬಗ್ಗೆ ಡೌಟ್ ಇದ್ರೆ, ಯಾವುದಾದ್ರೂ ಪೋಸ್ಟ್ ಬಗ್ಗೆ ಡೌಟ್ ಇತ್ತಂದ್ರೆ ಸೊ ನನ್ನ ಕಮೆಂಟ್ ಒಳಗೆ ಕಮೆಂಟ್ ತಿಳಿಸ್ರಿ. ಸೊ ನಾನು ಅದನ್ನು ಬ್ರೀಫಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಟಡಿ ಮಟೀರಿಯಲ್ ಯಾವುದಾದ್ರೂ ಬೇಕಾಯ್ತಂದ್ರೆ ಡಿ ಆರಿಗಾಗಿರ್ಬೋದು, ಸಿ ಆರ್ ಪಿ ಎಫ್ಗಾಗಿರ್ಬೋದು, ಆ್ಯಂಡ್ ವಿ ಎ ಓಕ್ಕಾಗಿರ್ಬೋದು, ಸೊ ನೀವು ಕೇಳಿರಿ ಯಾವ್ದು ಬೇಕಂತೇಳಿ. ಸೊ ನನ್ನ ಕಡೆ ನಾನು ಅವೈಲೇಬಲ್ ಇತ್ತಂದ್ರೆ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಸೊ ಇದೊಂದು ಲಾಸ್ಟ್ ಅಪಾರ್ಚುನಿಟಿ ಐತಿ. ಸೊ ಮುಂದೆ ಇನ್ನೂ ಎಷ್ಟು ವರ್ಷ ಆಗ್ತಾವೆ ಈ ಥರ ನೋಟಿಫಿಕೇಷನ್ ಆಗೋಕ್ಕೆ ಗೊತ್ತಿಲ್ಲ. ಸೊ ಇವಾಗೇನು ಕರೆದಿದ್ದಾನ, ಸೊ ಇದು 100% ಯೂಸ್ ತೊಗೋಬೇಕು ನೀವು. ಸೊ ಏನೈತೆ ನಿಮ್ಮ ಕನಸು, ಗೌರ್ಮೆಂಟ್ ಸರ್ಕಾರಿ ಹುದ್ದೆ ಕನಸು ಏನೈತಲ್ಲ, ಸೊ ಅದನ್ನು ಈಡೇರಿಸ್ಕೋರಿ. ಯಾವುದಾದ್ರೂ ನೋಟಿಫಿಕೇಷನ್ ಒಳಗೆ ಇನ್ ಡೀಟೇಲಾಗಿ ಬೇಕಾಗಿತ್ತಂದ್ರೆ ಸೊ ಕಮೆಂಟ್ ಮಾಡಿರಿ. ಸೊ ನಾನು ಇನ್ ಡೀಟೇಲಾಗಿ ಅದು ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಂತ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. Bye bye.